ಇಡ್ಲಿ ನನಗೆ ತುಂಬ ಇಷ್ಟ. ಮಸಾಲ ಚಪಾತಿ ಇಷ್ಟ ಆಯ್ತಾ ಅಥವಾ ನಿಮಗೆ ಬೀಟ್ರೂಟ್ ಪಲ್ಯ ಇಷ್ಟ ಆಯ್ತಾ ಕುರ್ಮಾ ಇಷ್ಟ ಆಯ್ತಾ? ಮೂರು ಚೆನ್ನಾಗಿದೆ ಸರ್, ಚಪಾತಿ ಚೆನ್ನಾಗಿದೆ. ಚೆನ್ನಾಗಿದೆ ಮೂರನ್ನು. 3 ವರ್ಷದಿಂದ ಇಲ್ಲಿ ಬರ್ತಾನೆ. ಓಕೆ, ಅವತ್ತಿನ ರುಚಿ ಇವತ್ತಿಗೂ ಇದೆಯಾ? ಹ್ಞೂ ಸರ್, ಒಂದೇ ರುಚಿ ಸರ್. ಇಲ್ಲಿ ಇದೆ ಫೇಮಸ್ಸು, ಪಾಲಕ್ ಚಪಾತಿನೇ ಪ್ರತಿದಿನ ಮಾಡ್ತಾರೆ. ಹಾಯ್ ಹಲೋ ನಮಸ್ಕಾರ. ವಿಶ್ವಾದ್ಯಂತ ಇರುವ ಸಮಸ್ತ ಕನ್ನಡಿಗರಿಗೆ, ಕನ್ನಡ ಕಲಾಭಿಮಾನಿಗೆ, ಕನ್ನಡ ಕಲಾ ರಸಿಕರಿಗೆ, ದೇಶ ಕಾಯೋ ಯೋಧನಿಗೆ, ದೇಶದ ಬೆನ್ನೆಲುಬು ರೈತನಿಗೆ, ಹಿರಿಯ ನಾಗರಿಕರಿಗೆ ಹಾಗೂ ಪುಟಾಣಿ ಪಟಾಣಿ ನನ್ನ ಫೇವ್ರೆಟ್ ಆತ್ಮೀಯ ಗೆಳೆಯ ಗೆಳತಿಯರಿಗೆ ಫನ್ ಮ್ಯಾನ್ ಶೋ ಕನ್ನಡ ನಿಮ್ಮನೆ ಆಸ್ತಿಗೆ ಸ್ವಾಗತ ಸುಸ್ವಾಗತ ಕೊಡ್ತಿರೋದು ನಾನು ಕಂಡ್ರೆ ನಿಮ್ಮನೆಯ ಫನ್ ಮ್ಯಾನ್ ಹರೀಶ್. ಈ ಫನ್ ಮ್ಯಾನ್ನ ಫಸ್ಟ್ ಟೈಮ್ ನೋಡ್ತೀರಾ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫುಲ್ಲು ವೀಡಿಯೋನ ನೋಡಿ ನಿಮ್ಮ ಬಾಯಿಗೆ ಬೆಲ್ಲನ ಹಾಕ್ತೀನಿ ನಾನು ಅಂತ ಹೇಳ್ತಾ, ಇವತ್ತು ಮನೆ ಊಟ ಸಖತ್ತಾಗಿರೋ ಪಾಲಕ್ಕು ಜೊತೆಗೆ ಪುದೀನ ಜೀರಿಗೆ ಎಲ್ಲ ಹಾಕಿ ಮಾಡೋ ಅಂಥ ಮನೆ ಚಪಾತಿ ಜೊತೆಗೆ ಸಖತ್ತಾಗಿರೋ ನೆಲಮಂಗಲದ ರಾಗಿ ಮುದ್ದೆ, ಸೊಪ್ಪು ಸಾರು, ಬೀಟ್ರೂಟ್ ಪಲ್ಯ, ಅನ್ನ, ರಸಮ್ಮು ಫುಲ್ಲು ಬ್ಯಾಟಿಂಗ್ ಮಾಡೋಕೆ ಹೋಗ್ತಿದ್ದೀವಿ. ಎಲ್ಲಿ ಅಂತ ಕೇಳಿದ್ರ ಬನ್ನಿ, ನಾನು ದಿನಕ್ಕೆ ಕರ್ಕೊಂಡು ಹೋಗ್ತೀನಿ. ಬಿಸಿ ಸಖತ್ತಾಗಿರೋ ಮುದ್ದೆ, ಗ್ರೀನ್ ಚಪಾತಿ, ಬೀಟ್ರೂಟ್ ಪಲ್ಯ ಜೊತೆಗೆ ಸೊಪ್ಪಿನ ಸಾರು ರುಚಿಯಾಗಿದೆ. ನೋಡ ಬನ್ನಿ, ನೀವು ನಿಮ್ಮ ಮನೆ ಫನ್ ಮ್ಯಾನ್ ಅನ್ನ ಮುದ್ದೆ ಅನ್ನ ತಿನ್ನೋದು ನೋಡಿದ್ದೀರಾ. ಇವತ್ತು ಮೊದಲು ಚಪಾತಿ, ಅದು ಪಾಲಕ್ಕು ಪುದೀನಾನ ಹಾಕಿ, ಜೀರಿಗೆನ ಹಾಕಿ, ಜೊತೆಗೆ ಲೈಟಾಗಿ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿನ ರುಬ್ಬಿಟ್ಟು ಆ ಒಂದು ರುಬ್ಬಿರೋ ಅಂಥ ಚಟ್ನಿಯನ್ನು ಗೋಧಿ ಹಿಟ್ಟಲ್ಲಿ ಹಾಕಿ ಕಲಸಿ ಲಟ್ಟಿಸ್ಬಿಟ್ಟು ಮಾಡಿರುವಂಥ ಚಪಾತಿ ರುಚಿ ನೋಡೋಣ ಬನ್ನಿ. ಏನಿಲ್ಲ ಕಣ್ರಿ, ಚಪಾತಿನ ಹಿಂಗೆ ಕಿತ್ಕೊಂಡು ಮೊದಲು ಬೀಟ್ರೂಟ್ ಪಲ್ಯದ ಜೊತೆಗೆ ನಿಮಗೆ ಚಾಸ್ ಐ ಲವ್ ಯು ಅಂತ ಹೇಳಿ ಸೂಪರ್ ಆಗಿದೆ. ದ ಮೇನ್ ಹೈಲೈಟ್ ಆಫ್ ಚಪಾತಿ ಇದು ರೆಡಿಮೇಡ್ ಚಪಾತಿ ಅಲ್ಲ, ಅವರೇ ಲಟ್ಟಿಸಿ ಮಾಡುವಂಥ ಚಪಾತಿ. ಆ ಪುದೀನ ಪಾಲಕ್ಕು ಆಮೇಲೆ ಜೊತೆಗೆ ಜೀರಿಗೆದು ಆ ರುಚಿ ಇದೆ ನೋಡಿ, ದಟ್ ಮೇಕ್ಸ್ ದಿಸ್ ಚಪಾತಿ ಟು ದಿ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಕಣ್ರಿ. ಸಖತ್ತು ರುಚಿಯಾಗಿದೆ. ಜೊತೆಗೆ ಬೀಟ್ರೂಟ್ಗಂತೂ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿ, ಜೊತೆಗೆ ಈರುಳ್ಳಿನೂ ಹಾಕಿ, ಜೊತೆಗೆ ಮಧ್ಯದಲ್ಲಿ ಕಾಳನ್ನು ಹಾಕಿ ಮಾಡಿರೋಂಥ ಬೀಟ್ರೂಟು ಪಲ್ಯ. ಬೀಟ್ರೂಟ್ ಪಲ್ಯ ಕಲರ್ಫುಲ್ಲಾಗಿ ನೋಡೋಕ್ಕೆ ಇದ್ದರೆ ಚಪಾತಿ ತಿಂತಾ ಇದ್ದರೆ ವಂಡರ್ಫುಲ್. ಚಪಾತಿ ಬೀಟ್ರೂಟ್ ಪಲ್ಯ ತಿಂತಾಯಿತ್ತು, ಈಗ ಸೊಪ್ಪು ಸಾರು ಸರ್ದಿ. ಬನ್ನಿ, ರುಚಿಯಾಗಿದೆ ನೋಡೋಣ. ಚಪಾತಿ ಜೊತೆಗೆ ಸೊಪ್ಪು ಸಾರು ಹೇಗಿದೆ ಅಂತಂದರೆ ಮಿನಿಮಮ್ 4ರಿಂದ 5 ಥರ ಸೊಪ್ಪು ಹಾಕಿದ್ದಾರೆ ಕಣ್ರಿ. ದಂಟು, ಪುದೀನ, ಪಾಲಕ್ಕು, ಸಬ್ಬಕ್ಕಿ ಸೊಪ್ಪು, ಮತ್ತೊಂದು ಅರಿವೆ ಸೊಪ್ಪು ಅಂತಾರಲ್ಲ ಆ ಥರದ್ದು ಏನೋ ಒಂದು ಹಾಕಿದ್ದಾರೆ. ವಿಶೇಷ ಏನಪ್ಪ ಅಂದರೆ ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಮೆಣಸಿನ್ಕಾಯಿ ಹಾಕಿ ಮಾಡಿರೋ ಅಂಥ ಸೊಪ್ಪಿನ ಸಾರು. ನಿಜ ಹೇಳಬೇಕು ಅಂದರೆ ನಾನು ಸುಮಾರು ಹೋಟ್ಲುಗಳಲ್ಲಿ ತಿಂದಿದ್ದೀನಿ. ಸಾಂಬಾರು ಮುದ್ದೆಗೆ ಆಗಿರಲಿ, ಅನ್ನಕ್ಕೆ ಆಗಿರಲಿ ಬಹಳ ತೆಳ್ಳಗೆ ಕೊಡ್ತಾರೆ. ಆದರೆ ಇವರ ಈ ಒಂದು ಸೊಪ್ಪು ಸಾಂಬಾರಿನ ಒಂದು ವಿಶೇಷ ಏನಪ್ಪ ಅಂತಂದರೆ ನೀರಿಗೆ ಒಂಚೂರು ಉಪ್ಪನ್ನು ಹಾಕಿ, ಸೊಪ್ಪನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕೋಕ್ಕೆ ಮುಂಚೆ
ಆ ಸೊಪ್ಪನ್ನೆಲ್ಲ ಬಗ್ಸ್ಬಿಟ್ಟು ಅದನ್ನು ಗ್ರೈಂಡ್ ಮಾಡ್ತಾರೆ. ಎಲ್ಲ ಥರ ಸೊಪ್ಪು ಇರೋದನ್ನು ಗ್ರೈಂಡ್ ಮಾಡಿ ಆನಂತರ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಹಾಕ್ಬಿಟ್ಟು ಮತ್ತೆ ಅದನ್ನು ಕುದಿಸೋದ್ರಿಂದ ಬೇಳೆ ಹಾಕದೇನೆ ಸೊಪ್ಪು ಇಷ್ಟು ತಿಕ್ಕಾಗಿದೆ ಅಂದರೆ ಜಸ್ಟ್ ಇಮ್ಯಾಜಿನ್ ಬೇಳೆ ಹಾಕಿದಿದ್ರೆ ಬಹುಶಃ ಇನ್ನು ಹೆಂಗಿದ್ದಿರ್ಬೋದು ಅಂತ. ಬಟ್ ಈ ಒಂದು ಸೊಪ್ಪಿನ ಸಾಂಬಾರು ಮುದ್ದೆಗೆ ಅಂತ ಅವ್ರು ಕೊಟ್ಟಿರೋದು. ಬಟ್ ನಾನು ಚಪಾತಿ ಇದೆಯಲ್ಲ ಅಂತ ತಿಂದೆ. ರುಚಿ ಅಂತೂ ಹೇಳಬೇಕು ಅಂದರೆ ನಾನು ಹೇಳಲ್ಲ, ನಾನು ತಿನ್ನೋರಲ್ಲೇ ನಿಮ್ಗೆ ರಿಯಾಕ್ಷನ್ ಕೊಡ್ತಿರುತ್ತೆ. ಅಲ್ಟಿಮೇಟ್ ರುಚಿ ಕಂಡೆ. ಇವಾಗ ನಮ್ಮ ಮೇನ್ ಕೋರ್ಸ್ ರಾಗಿ ಮುದ್ದೆ ರುಚಿಯಾಗಿದೆ, ನೋಡೋಣ ಬನ್ನಿ. ರಾಗಿ ಮುದ್ದೆನ ಮುರಿಯೋಕ್ಕೆ ಮುಂಚೆ ಮೊದಲು ಬಿಸಿ ಬಿಸಿ ಸೊಪ್ಪು ಸಾರಲ್ಲಿ ನೋಡಿ ಕಡಲೆ ಬೀಜ ಎಲ್ಲ ಹಾಕಿದ್ದಾರೆ. ಸೊಪ್ಪು ಸಾರನ್ನ ಹಿಂಗೆ ಬೆರಳಲ್ಲಿ ಎತ್ಕೊಂಡು ರಾಗಿ ಮುದ್ದೆನ ಹಿಂಗೆ ಮುರಿಬೇಕು ಕಣ್ರಿ. ರಾಗಿ ಮುದ್ದೆನ ಹಿಂಗೆ ಮುರಿದ್ಬಿಟ್ಟು ಒಂದು 3 ರೋಲು ಸೊಪ್ಪು ಸಾಂಬಾರಲ್ಲಿ ಹಾಕಿ ಹಿಂಗೆ ಮಾಡಿ ಜಸ್ಟ್ ಐ ಲವ್ ಯು ಅಂತ ಮತ್ತೊಮ್ಮೆ ನಿಮಗೆ ಹೇಳಿ ಒಳಗೆ ಹೋಗ್ಬಿಡ್ತು ಗುಳುಂಬಂತ. ಸಖತ್ತಾಗಿದೆ. ಸೊಪ್ಪು ಸಾರಿಗೆ ಕಾಳೆಲ್ಲ ಹಾಕಿರೋದ್ರಿಂದ ದ ವೆಜ್ ಲವರ್ಸ್ಗೆ ಭಾಳ ಇಷ್ಟವಾಗುವಂಥ ವೆಜಿಟೇರಿಯನ್ ಲಂಚ್ ಅಂತ ಹೇಳ್ಬೋದು. ಇಲ್ಲಿ ಬೆಳಿಗ್ಗೆ ಹೊತ್ತು ತಿಂಡಿ ಸಿಗತ್ತೆ. ತಿಂಡಿ ಟಕ್ಕರ್ ಕೊಡ್ತಿದ್ರೆ ಮಧ್ಯಾಹ್ನದ ಊಟಕ್ಕೆ ಮುದ್ದೆ ಪಾಲಕ್ ಚಪಾತಿ ಸೊಪ್ಪು ಸಾರು ಕಿಕ್ ಕೊಡತ್ತೆ ಅಂತ ಹೇಳ್ಬೋದು. ನಾನು ಈ ನಂದಿನಿ ಥಿಯೇಟ್ರ್ ಹತ್ರ ಮಹಾಲಕ್ಷ್ಮಿ ಲೇಔಟು ಇಲ್ಲೆಲ್ಲ ಬಂದರೆ ವಿಶೇಷವಾಗಿ ಕಂಟ್ರುವ ಸ್ಟುಡಿಯೋದಲ್ಲಿ ಕೆಲವೊಂದ್ಸಲ ನಮ್ಮ ಪ್ರಸಾದ್ ಸ್ಟುಡಿಯೋದಲ್ಲಿ ಡಬ್ಬಿಂಗ್ ಇರುತ್ತೆ. ಡಬ್ಬಿಂಗ್ ಮುಗಿಸ್ಕೊಂಡು ಹೋದರೆ ಅಲ್ಲಿ ಡಬ್ಬಿಂಗಲ್ಲಿ ಸ್ಟುಡಿಯೋದಲ್ಲಿ ಊಟ ಇರುತ್ತೆ, ಅಲ್ಲಿ ಊಟ ಮಾಡಲ್ಲ, ಇಲ್ಲೇ ಬಂದು ಊಟ ಮಾಡೋದು. ಇದು ನನಗೆ ವೆರಿ ಪರ್ಸ್ನಲ್. ಅಂದರೆ ನಮ್ಮ ಜಗ್ಗಣ್ಣ ಅವರು ಕೊಡೋ ಅಂಥ ಅವ್ರ ಕೈ ರುಚಿ ನಾನು ಇವತ್ತು ನೆನೆಯಿಂದ ತಿಂತಾ ಇಲ್ಲ. ಬಹುಶಃ 2004-05 ಆ ಟೈಮಿಂದನೂ ತಿಂತಾ ಇರೋವಂಥದ್ದು. ಅದ್ದೂರಿ ರುಚಿ. ಈಗ ಬಿಸಿ ಬಿಸಿ ರೈಸು ಸಾಂಬಾರು ಹಾಕ್ಕೊಂಡಿದ್ದೀವಿ. ಸೊಪ್ಪು ಸಾಂಬಾರನ್ನ ಏನಿಲ್ಲ ಕಂಡ್ರೆ ಹಿಂಗೆ ತಗೊಂಡು ಹಿಂಗೆ ಕಲಿಸ್ಕೊಂಡು ಸೊಪ್ಪಿ ಸಾರಿನ ಅರೋಮ ಇದೆ ನೋಡಿ, ಅವಾಗಿಂದನೂ ಘಮ ಘಮ ಹಂಗೆ ಇದೆ ಕಣ್ರಿ. ದ ಅಲ್ಟಿಮೇಟ್ ಅರೋಮ ಸೊಪ್ಪು ಸಾರು. ಮುದ್ದೆ ಜೊತೆಗೆ ಈ ಸೊಪ್ಪು ಸಾರು ತಿನ್ನೋಕ್ಕೆ ಒಂಥರ ಮಜಾ. ಅಂದರೆ ಅನ್ನ ಜೊತೆಗಂತೂ ಇನ್ನೂ ಬೇಕು ಅನಿಸುತ್ತೆ ಸೊಪ್ಪು ಸಾರನ್ನ ಹಾಕ್ಕೊಂಡು ತಿನ್ನಬೇಕು ಅನಿಸುತ್ತೆ. ದ ಮೇನ್ ಹೈಲೈಟ್ ಆಫ್ ಸೊಪ್ಪು ಸಾರು ನಾನು ಆಗಲೇ ಹೇಳ್ದಂಗೆ ಚೆನ್ನಾಗಿ ಕುದಿಸಿರೋದ್ರಿಂದ ಆ ರುಚಿನೇ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಮನೇನ ಮಿಸ್ ಮಾಡ್ಕೊಳ್ಳೋ ಅಂಥವ್ರು ಅಮ್ಮನ ಕೈ ರುಚಿಯನ್ನು ಮಿಸ್ ಮಾಡ್ಕೊಳ್ಳೋ ಅಂಥವ್ರು ಖಂಡಿತ ಅಮೃತ ದರ್ಶಿನಿ ಅಲ್ಟಿಮೇಟ್ ವೆಜ್ ಲವರ್ ಸ್ಪಾಟ್ ಅಂತ ಹೇಳ್ಬೋದು. ಬನ್ನಿ, ಮೊದಲು ಪುದೀನ ಪಾಲಕ್ ಚಪಾತಿ, ಒಂದು ಮುದ್ದೆ, ಒಂದು ಪ್ಲೇಟ್ ರೈಸು, ಸೊಪ್ಪು ಸಾರು, ಬೀಟ್ರೂಟ್ ಪಲ್ಯ ಜೊತೆಗೆ ತಿನ್ನಿ. ರುಚಿಯಾಗಿದೆ ಅಂತ ಕಮೆಂಟಲ್ಲಿ ಹೇಳ್ತಿರ್ತಾನೆ. ಅನ್ನ ಜೊತೆಗೆ ರಸಮ್ನ ಹಿಂಗೆ ಕಲಿಸ್ಕೊಂಡು ಸೊಂಡಿಗೆನ ಹಿಂಗೆ ಇತ್ಕೊಂಡು ರಸಮ್ ಅನ್ನೋದೊಳಗೆ ಹಿಂಗೆ ಬಚ್ಚಿಟ್ಟು ಆಹಾ ಅಮೋಘ. ರಸಮ್ಮು ಟೊಮೆಟೊ ಬೆಳ್ಳುಳ್ಳಿ ಶುಂಠಿ ಲೈಟಾಗಿ ಹಸಿಮೆಣಸಿನ್ಕಾಯಿ ಹುಳಿಯನ್ನು ಚೆನ್ನಾಗಿ ಹಿಂಡಿ ಮಾಡಿರೋ ಅಂಥ ಟೊಮೆಟೊ ಸಾರು ಅಂತ ಹೇಳ್ಬೋದು. ಮತ್ತೊಂದು ಕಡೆ ಬರೀ ರಸಮ್ನ ಕೊಡ್ಬಿಟ್ರೆ ನಿಮಗೆ ಕೋಲ್ಡು ಕಾಫು ನೆಗಡಿ ಜ್ವರ ಇವೆಲ್ಲ ಇತ್ತು ಅಂದರೆ ಆ ಜ್ವರ ನೆಗಡಿ ಕೆಮ್ಮು ಕಫ ಎಲ್ಲ ಹಾರೋಗ್ಬಿಡುತ್ತೆ. ಕಾರಣ ಅವ್ರು ಹಾಕಿರುವಂಥ ಜೀರಿಗೆ ಮೆಣಸು ಹಾಕಿ ಮಾಡಿರುವಂಥ ರಸಮ್ಮು. ಕುರುಬ್ರಳ್ಳಿ ನವರಂಗು ಇಲ್ಲೆಲ್ಲ ಇದ್ದರೆ ನೀವು ನಾರ್ಮಲ್ ಆಗಿರುವಂಥ ಹೋಟೆಲ್ಗಳಲ್ಲಿ ಊಟ ಮಾಡಿ ಬೇಜಾರಾಗಿದ್ದು ಮನೆ ಊಟ ಬೇಕು ಅಂತ ಅನಿಸ್ತಿದ್ರೆ ನೀವೇನು ಮಾಡಬೇಕು ಅಂದರೆ ಮಹಾಲಕ್ಷ್ಮಿ ಲೇಔಟ್ ಶೂಟಿಂಗ್ ಮನೆ ಅಂದರೆ ಯಾರಿಗೆ ಬೇಕು ಅಂತ ಗೊತ್ತಾಗುತ್ತೆ. ಅದೇ ಕಣ್ರಿ ಆ ನಂದಿನಿ ಥಿಯೇಟ್ರ್ ಇತ್ತು ನೋಡಿ, ಹಳೆ ನಂದಿನಿ ಥಿಯೇಟ್ರಿಂದ ಒಂಚೂರು ಮುಂದೆ ಬಂದು ರೈಟ್ ತಗೊಂಡ್ರಲ್ಲ ಒಂದು ಶೂಟಿಂಗ್ ಮನೆ ಇದೆ. ದಟ್ ಈಸ್ ನೆಕ್ಸ್ಟ್ ಟು ದಟ್ ಗೆಳೆಯರ ಬಳಗ.
ಡಿಸ್ಕ್ರಿಪ್ಷನಲ್ಲಿ ಲಿಂಕು ಕೊಟ್ಟಿದ್ದೀನಿ, ಅಡ್ರೆಸ್ನೂ ಹಾಕಿದ್ದೀನಿ, ಲೊಕೇಶನ್ ಮ್ಯಾಪ್ನೂ ಹಾಕಿದ್ದೀನಿ. ಮನೆ ಊಟವನ್ನು ಮಿಸ್ ಮಾಡುವಂಥ ಬೆಂಗಳೂರಿಗೆ ಕನಸು ಕಟ್ಕೊಂಡು ಬಂದಿರುವಂಥ ಎಲ್ಲ ನನ್ನಂಥ ಯುವ ಮಿತ್ರರಿಗೆ ಅದ್ಭುತ ವೆಜಿಟೇರಿಯನ್ ಟ್ರೀಟ್ ಸ್ಪಾಟ್ ಇದು. ಬನ್ನಿ ತಿನ್ನಿ, ರುಚಿ ಹೆಂಗಿತ್ತು ಅಂತ ಕಮೆಂಟಲ್ಲಿ ಹೇಳ್ತೀರಾ ತಾನೆ. ಹೇಗಿದೆ ಅನ್ನ, ಸೊಪ್ಪು ಸಾಂಬಾರು, ಬೀಟ್ರೂಟ್ ಪಲ್ಯ, ಬೋಂಡ, ಸೊಂಡಿಗೆ? ತುಂಬ ಚೆನ್ನಾಗಿದೆ, ತುಂಬ ಸೂಪರ್ ಆಗಿದೆ. ಎಷ್ಟು ಕೊಟ್ರಿ ಇದಕ್ಕೆ? ಇನ್ನೂ ಕೊಟ್ಟಿಲ್ಲ, ಕೊಡಬೇಕು. ಇನ್ನೂ ಕೊಟ್ಟಿಲ್ಲ, ಕೊಡಬೇಕು. ಓಕೆ, 5ಕ್ಕೆ ಎಷ್ಟು ಮಾರ್ಕ್ ಕೊಡ್ತೀರಾ? ರುಚಿ ಹೇಗಿದೆ ಸರ್? ತುಂಬ ಚೆನ್ನಾಗಿದೆ, 5 ಕೊಡ್ತೀನಿ ನಾನು. ಇಬ್ಬರು ಗೆಳೆಯರಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ನಮ್ಮ ಹೆಸರು? ನಮ್ಮ ಹೆಸರು ಪ್ರಕಾಶ್ ಅಂತ. ನಮ್ಮ ಹೆಸರು ನಾಗರಾಜ್ ಅಂತ. ಓಕೆ, ಏನು ಮಾಡ್ಕೊಂಡಿದ್ರಿ ಸರ್? ನಾವಿಲ್ಲೇ ಮಹಾಲಕ್ಷ್ಮಿ ಪೊಲೀಸರು ಸರ್. ಪೊಲೀಸರಾ? ಗುಡ್ ಮಾರ್ನಿಂಗ್ ಸರ್. ಹೇಗಿದೆ ಮುದ್ದೆ ಬಸ್ಸಾರು? ಮುದ್ದೆ ಮನೇಲಿ ಉಂಡಂಗಿರುತ್ತೆ ಸರ್. ಮನೆ ಉಂಡಂಗೆ ಇರುತ್ತಾ? ಓಕೆ. ಮನೆ ಊಟ ನಾವು 4 ವರ್ಷ ಆಯ್ತು ಸರ್ ಸರ್ವಿಸ್ ಮಾಡ್ತಾ. ನಮ್ಮ ಮನೇಲಿ ಯಾವ ಥರ ಊಟ ಅಡುಗೆ ಮಾಡಿ ಹಾಕ್ತಾರೆ ಅದೇ ಥರ ಮಾಡ್ತಾರೆ. 4 ವರ್ಷದಿಂದನೇ ಬರ್ತಿದ್ದೀರಾ ಇಲ್ಲಿ? ಸುಮಾರು ನಾವು 1 ವರ್ಷ ಟ್ರೈನಿಂಗ್ ಇದ್ದೀವಿ ಸರ್. ಓಕೆ. 3 ವರ್ಷದಿಂದ ನಾವು ಇಲ್ಲಿ ಬರ್ತಾನೆ. ಓಕೆ, ಅವತ್ತಿನ ರುಚಿ ಇವತ್ತಿಗೂ ಇದೆಯಾ? ಹ್ಞೂ ಸರ್, ಒಂದೇ ರುಚಿ ಸರ್. ಎಲ್ಲ ಕಡೆ ಮುದ್ದೆ ಬಸ್ಸಾರು ಇವೆಲ್ಲ ಸಿಗುತ್ತೆ, ಅದಕ್ಕೂ ಇದಕ್ಕೂ ಏನಿದೆಯಾ ವ್ಯತ್ಯಾಸ? ಅದೇ ಮುದ್ದೆ ಸರ್ ಇಲ್ಲಿ ಕ್ಲೀನಾಗಿ ಬರುತ್ತೆ ಸರ್, ಸ್ವಲ್ಪ ಸಾಫ್ಟ್ ಇರುತ್ತೆ. ಬೇರೆ ಕಡೆ ಗಂಟು ಇರುತ್ತೆ ಸರ್. ಆಮೇಲೆ ಪೌಡರ್ ಮಿಕ್ಸ್ ಮಾಡ್ದಂಗೆ ಇರುತ್ತೆ ಸರ್. ಹೌದು. ಇಲ್ಲಿ ತಿಂದರೆ ಅಲ್ಲಿ ತಿಂದರೆ ಅದು ವ್ಯತ್ಯಾಸ ಏನಂದರೆ ಹೆಸರಿಗಷ್ಟೇ ಬಸ್ಸಾರು ಇರುತ್ತೆ ಅವ್ರಿಗೆ. ಬೇರೆ ಕಡೆ ತೆಳ್ಳಗಿರುತ್ತೆ, ಇದು ಗಟ್ಟಿಯಾಗಿದೆ. ಗಟ್ಟಿ ಇರುತ್ತೆ ಸರ್, ಹಿಂಗಿರುತ್ತೆ ಸರ್. ನೀವು ಹೇಳಿ, ಹೇಗಿದೆ ಇದು ಚಪಾತಿ? ಚಪಾತಿ ಚೆನ್ನಾಗಿದೆ ಸರ್. ಪಾಲಕ್ ಚಪಾತಿನಾ? ಪಾಲಕ್ ಚಪಾತಿ ಓಕೆ. ಇಲ್ಲಿ ಇದೆ ಫೇಮಸ್. ಪಾಲಕ್ ಚಪಾತಿನೇ ಪ್ರತಿ ದಿನ ಮಾಡ್ತಾರೆ. ಪ್ರತಿದಿನ ಮಾಡ್ತಾರೆ. ಓಕೆ. ನಾವು 3 ವರ್ಷ ಆಯ್ತು ಮಹಾಲಕ್ಷ್ಮಿ ಲೇಔಟ್ ಬಂದು. ಓಕೆ. ಪ್ರತಿದಿನ ಇಲ್ಲಿ ಬರ್ತೀವಿ, ಓಕೆ. ಊಟ ಮಾಡ್ತೀವಿ. ಒಂಥರ ಮನೆ ಊಟ ತಿಂದಂಗೆ ಅನಿಸುತ್ತೆ. ಹಂಗೆ ಇರುತ್ತೆ. 5ಕ್ಕೆ ಎಷ್ಟು ಮಾರ್ಕ್ ಕೊಡ್ತೀರಿ? 5ಕ್ಕೆ 5 ಕೊಡ್ಬೋದು ಸರ್. ಅಷ್ಟು ಚೆನ್ನಾಗಿರುತ್ತಾ? ಅದು ಚೆನ್ನಾಗಿರುತ್ತೆ. ಹೇಗಿದೆ ಮುದ್ದೆ, ಬಜ್ಜಿ, ಸೊಪ್ಪು ಸಾರು? ಚೆನ್ನಾಗಿದೆ ಸರ್. ಮನೆ ಮುದ್ದೆ ಇದ್ದಂಗಿದ್ಯಾ ಅಥವಾ ಹೋಟ್ಲ್ ಮುದ್ದೆ ಇದ್ದಂಗಿದ್ಯಾ? ಮನೆ ಮುದ್ದೆ ಇದ್ದಂಗೆ ಇದೆ ಸರ್. ಮನೆ ಮುದ್ದೆ ಇದ್ದಂಗೆ ಇದೆ. ಎಸ್ ಸರ್. ಓಕೆ. ಮುದ್ದೆ ತಗೊಂಡ್ರಾ? ಮುದ್ದೆ ಒಂದು, ಮತ್ತೆ ಬಂದ್ಬಿಟ್ಟು ಬೀಟ್ರೂಟ್ ಪಲ್ಯ ತೊಗೊಂಡಿದ್ದೀನಿ. ಓಕೆ. A1 ಆಗಿದೆ. ಮುದ್ದೆ ಮನೆ ಮುದ್ದೆ ಇದ್ದಂಗಿದೆ, ಹೆಂಗಿದೆ? ಮನೆ ಮುದ್ದೆ ಥರ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟ್ ಇದೆ. ಮುದ್ದೆ ಬರೀ ಮುದ್ದೆ ತಿಂದ್ರೆ ಟೇಸ್ಟ್ ಇದೆ. ಓಕೆ. ಸೊಪ್ಪು ಸಾಂಬಾರ್ ಹೇಗಿದೆ? ಸೊಪ್ಪು ಸಾಂಬಾರಲ್ಲಿ ಕಡಲೆಕಾಯಿ ಬೀಜ, ಹಿರಿಕಿಂಬೇಳೆ ಹಾಕೋರೆ, ಚೆನ್ನಾಗಿ ಗಟ್ಟಿಗೆ ಪದವಾಗಿ ಮಾಡೋರೆ, ಭಾರಿ ಚೆನ್ನಾಗಿದೆ. ಚೆನ್ನಾಗಿದೆ. ಹೇಗಿದೆ ಮುದ್ದೆ? ಚೆನ್ನಾಗಿದೆ. ಹಾಕೊಂಡು ಗುತ್ತಾ ಇದ್ದೀರಾ ಸಿದ್ದವರೇ ಮುದ್ದೆಗೆ? ಮುದ್ದೆ ಮನೆ ಮುದ್ದೆ ಥರ ಇದೆಯಾ? ಯಾವ ಥರ ಇದೆ? ಮನೆ ಮುದ್ದೆ ಥರ ಇದೆ. ಸೊಪ್ಪು ಸಾಂಬಾರ್ ಖಾರ ಇದೆಯಾ ಅಥವಾ ಸರಳವಾಗಿದೆಯಾ? ಚೆನ್ನಾಗಿದೆ. ಓಕೆ. ಜಾಸ್ತಿ ಖಾರ ಇಲ್ಲ, ಜಾಸ್ತಿ ಸಪ್ಪಿಗಿಲ್ಲ. ಓಕೆ. ಮುದ್ದೆಗೆ ತಕ್ಕನಂಗಿದೆ. ಹೌದು. ಓಕೆ. ಬೀಟ್ರೂಟ್ ಪಲ್ಯದ ಬಗ್ಗೆ ಹೇಳಿ. ಚೆನ್ನಾಗಿದೆ. ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ಮಾಡ್ತಾರೆ. ಯಾವಾಗಲೂ ಬರ್ತಾ ಇರ್ತೀರಾ? ನಾನು ಮಧ್ಯಾಹ್ನ ಇಲ್ಲೇ ಬರೋದು. ಬೆಣ್ಣೆ ಅಂತ ಮುದ್ದೆ, ಸಖತ್ತಾಗಿರೋ ಸೊಪ್ಪು ಹುಳಿ, ಅದೇ ಸೊಪ್ಪು ಸಾಂಬಾರು, ಜೊತೆಗೆ ಕಲರ್ಫುಲ್ ಆಗಿ ವಂಡರ್ಫುಲ್ ಆಗಿದ್ದಂಥ ಬೀಟ್ರೂಟ್ ಪಲ್ಯ, ಜೊತೆಗೆ ಟಿಪಿಕಲ್ಲು ಸಾಫ್ಟಾಗಿ ಮಾಡುವಂಥ ಗ್ರೀನ್ ಚಪಾತಿ ತಿಂದಾಯ್ತು. ಮಾಡಿಕೊಡೋ ಮಹಾನ್ ಭಾವರು ಇಲ್ಲೇ ಇದ್ದಾರೆ. ಅಣ್ಣ ನಮಸ್ತೆ. ನಮಸ್ಕಾರ. ಇವ್ರ ಹೆಸರು ಜಗ್ಗಣ್ಣ ಅಂತ. ಇವರು ನನ್ನ ತಂದೆ ಸಮಾನ. ಇವರು ಸಾಕು ಮಗ ನಾನು ಅಂತ ಹೇಳೋದ್ರಲ್ಲಿ ತುಂಬ ಹೆಮ್ಮೆ ಪಡ್ತೀನಿ. ಅಣ್ಣ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಯಾರು ನಮ್ಮ ಹೋಟ್ಲಲ್ಲಿ ಬಂದು ರುಚಿ ರುಚಿಯಾದ ಊಟ ಮಾಡಿ ಸಂತೋಷವಾಗಿ ನಮಗೆ ದುಡ್ಡು ಕೊಡ್ತಾರೋ ಅದು ನಮಗೆ ಸಾಯೋವರೆಗೂ ತಲುಪುತ್ತೆ, ಸಾಯೋವರೆಗೂ ಇರುತ್ತೆ. ಅಣ್ಣ ನೀವು ರಾಗಿ ಉಪಯೋಗಿಸ್ತೀರಿ, ಯಾವ ಊರು ರಾಗಿ ಅದು? ನೆಲಮಂಗಲ, ನಮ್ಮೂರದೇ ರಾಗಿ. ನೆಲಮಂಗಲ ರಾಗಿ. ಹೌದು. ಓಕೆ. ಊರಲ್ಲೇ ಬೆಳೆಯನ್ನು ಬೆಳೆದು ಇಲ್ಲಿ ರೂಪಿಸ್ಕೊಂಡು ತಗೊಂಬಂದು ಮಾಡೋದು? ಹೌದು. ಅಲ್ಲೇ ಕ್ಲೀನ್ ಮಾಡಿಸ್ತೀನಿ, ದೊಡ್ಡ ಮಿಲ್ಲಲ್ಲಿ. ಓಕೆ. ಗ್ರೀನ್ ಚಪಾತಿ ಮಾಡ್ತಿರಲ್ಲ, ನಮ್ಮ ಹೋಟೆಲ್ ವಿಶೇಷ ಅಂದರೆ ಅದು ಗ್ರೀನ್ ಚಪಾತಿ. ಪುದೀನ ಹಾಕಿ ಮಾಡೋದು. ಪಾಲಕ್ ಹಾಕ್ತೀವಿ, ಮೆಂತ್ಯ ಸೊಪ್ಪು ಹಾಕ್ತೀವಿ, ಜೀರಿಗೆ ಹಾಕ್ತೀವಿ. ಅದು ಒಂದು ಮಸಾಲ ಚಪಾತಿ ಅಂತ ನಾವು ಮಾಡೋದು. ಮಸಾಲ ಚಪಾತಿ ಅಂತ ಮಾಡೋದು ಬಹಳ ಸೊಗಸಾಗಿತ್ತು, ಫ್ರೆಶ್ ಆಗಿದೆ, ಚೆನ್ನಾಗಿರುತ್ತೆ, ತುಂಬ ಫ್ರೆಶ್ ಆಗಿತ್ತು. ಜೊತೆಗೆ ಅದು ಕೊಡುವಂಥ ಕಾಳು ಕುರ್ಮಾನ ಆಗಿರಲಿ, ಜೊತೆಗೆ ಆ ಸೊಪ್ಪು ನಿಮ್ಮ ಬಾಯಿಗೆ ಬೆಲ್ಲ ಏನೇನು ಸೊಪ್ಪು ಹಾಕ್ತೀರಿ? 5 ಥರ 6 ಥರ ಸೊಪ್ಪು ಹಾಕ್ತೀವಿ. ಓಕೆ. ಅದನ್ನ ಯಾವ ಥರ ಮಾಡ್ತೀರಿ? ಎಲ್ಲ ಬೇಯಿಸ್ಬಿಟ್ಟು ರುಬ್ಬಿ ಅದ್ರ ಜೊತೆಗೆ ಟೊಮೊಟೊ, ಈರುಳ್ಳಿ ಇದನ್ನೆಲ್ಲ ಫ್ರೈ ಮಾಡಿ, ಮತ್ತೆ ಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡಿ. ದೊಡ್ಡ ಕೆಲಸ ಅದು, ಸಣ್ಣ ಕೆಲಸ ಅಲ್ಲ. ಸಣ್ಣ ಕೆಲಸ ಅಲ್ಲ. ಬಹಳ ಸೊಗಸಾಗಿತ್ತು, ಬಹಳ ಚೆನ್ನಾಗಿತ್ತು. ಭಗವಂತ, ನಾನು ಅಯ್ಯಪ್ಪನ ಭಕ್ತ, ನೀವು ಅಯ್ಯಪ್ಪನ ಭಕ್ತರು. ಸತ್ಯ. ಹೌದು. ಅನಾಥ ರಕ್ಷಕ ಶಬರಿಮಲೆ ವಾಸ ಅಯ್ಯಪ್ಪ ಬಾಂಧವ. ನಿಮಗೆ ಆಯಸ್ಸು, ಆರೋಗ್ಯ, ಎಲ್ಲ ರೀತಿಯಾದಂಥ ಸುಖಗಳನ್ನು ಕೊಡ್ತಾರೆ. ಸಖತ್ತಾಗಿ ಮನೆಯನ್ನು ಮಿಸ್ ಮಾಡ್ಕೊಳ್ಳೋರಿಗೆ ಬೆಂಗಳೂರು ನಾರ್ತ್ ಮಹಾಲಕ್ಷ್ಮಿ ಲೇಔಟಿಗೆ ಬಂದರೆ ಮನೆ ಊಟನ ಕೊಡೋವಂಥ ಈ ಅದ್ಭುತ ಹೃದಯಗಳಿಗೆ ನಾವು ಕನ್ನಡಿಗರು ಸಪೋರ್ಟ್ ಮಾಡಿದ್ರೆ ಇನ್ಯಾರು ಸಪೋರ್ಟ್ ಮಾಡ್ತಾರೆ? ಬನ್ನಿ ಈ ಅದ್ಭುತ ಹೃದಯಗಳನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ಮುಂದಿನ ವೀಡಿಯೋ ಬಂದು ಭೇಟಿ ಆಗ್ತೀನಿ ಕಣ್ರಿ. ಅಲ್ಲಿವರೆಗೂ ನೀವೇನು ಮಾಡ್ತಿರ್ಬೇಕು? ಫನ್ ಮ್ಯಾನ್ ಶೋ ಕನ್ನಡ, ನಿಮ್ಮನೆ ಆಸ್ತಿ, ನಿಮ್ಮನೆಯ ಕನ್ನಡಿಗನ್ನ ನೋಡ್ತಾ ಇರಿ, ನಗ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದೆ ಎಂಜಾಯ್ ಮಾಡಿ. ಪೀಸ್.